Go. ಗಂಗಾವತಿಯ ಹಿರೇಜಂತಕಲ್ 32ನೇ ವಾರ್ಡಿನಲ್ಲಿ 2023-24ನೇ ಸಾಲಿನ ನಗರ ಮಹತ್ವಾಕಾಂಕ್ಷ ಯೋಜನೆಯಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ 2 ನೂತನ ಅಂಗನವಾಡಿ ಕೇಂದ್ರಗಳನ್ನು 32ನೇ ವಾರ್ಡಿನ ನಗರಸಭೆ ಸದಸ್ಯರಾದ ಶ್ರೀಮತಿ ಹುಲಿಗೆಮ್ಮ ಕಿರಿಕಿರಿರವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ತಾಲೂಕು ಅಧಿಕಾರಿಗಳು ಟೇಪ್ ಕತ್ತರಿಸುವ ಮೂಲಕ ನೂತನ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿದರು. ಹುಲಿಗಮ್ಮ ಕಿರಿಕಿರಿರವರು ನಗರಸಭೆ ಸದಸ್ಯರಾದ ಮೇಲೆ ತಮ್ಮ ವಾರ್ಡಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾ ಬರುತ್ತಿದ್ದು, ಕುಡಿಯುವ ನೀರು, ಮಹಿಳಾ ಶೌಚಾಲಯ ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುತ್ತಾ ಬರುತ್ತಿದ್ದಾರೆ. ಇದೀಗ ವಾರ್ಡಿನ ಜನರು ಮಕ್ಕಳಿಗೆ ಅಂಗನವಾಡಿ ಕೇಂದ್ರ ಒದಗಿಸುವಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಮನವಿಗೆ ಸ್ಪಂದಿಸಿ 2 ಅಂಗನವಾಡಿ ಕೇಂದ್ರಗಳನ್ನು ಕಟ್ಟಿಸಿ ಇಂದು 2 ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಪರಶುರಾಮ್ ಕಿರಿಕಿರಿ ಹಾಗೂ ವಾರ್ಡಿನ ಮುಖಂಡರು, ಗಣ್ಯರು, ವಾರ್ಡಿನ ಜನರು ಉಪಸ್ಥಿತರಿದ್ದರು. ನಗರದ 32ನೇ ವಾರ್ಡಿನ ಗಾಳಮ್ಮ ಕ್ಯಾಂಪ್ನಲ್ಲಿ ಇಂದು ನೂತನವಾಗಿ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ CDPO ಮೇಡಮ್ ಅವರು, ಜಯಶ್ರೀ ಅವರು ಮೇಡಮ್ ಅವರು, ಶ್ರೀಮತಿ ಹುಲಿಗೆಮ್ಮ ಕಿರಿಕಿರಿ ಅವರು, ಅಂಗನವಾಡಿ ಕಾರ್ಯಕರ್ತೆಯರು, ಆಮೇಲೆ ನಮ್ಮ ವಾರ್ಡಿನ ಗುರು ಹಿರಿಯರು, ಮಹಿಳೆಯರು, ಆಮೇಲೆ ನಮ್ಮ ಅಂಗನವಾಡಿ ಮಕ್ಕಳು ಎಲ್ಲರೂ ಚೆನ್ನಾಗಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಅಂಗನವಾಡಿಯಲ್ಲಿ ಗಾಳಮ್ಮ ಬಹಳ ಮುಖ್ಯವಾಗಿತ್ತು. ಯಾಕೆಂದರೆ ಇಲ್ಲಿ ಅಂಗನವಾಡಿ ಇಲ್ಲದೆ ಸುಮಾರು ಒಂದು 10-15 ವರ್ಷಗಳ ಕಾಲ ಬಾಡಿಗೆಯಲ್ಲಿ ಅವರು ಇದ್ದರು. ಇಲ್ಲಿ ನಾವು ಸ್ಥಳೀಯರಲ್ಲಿ ಕೇಳಿಕೊಂಡಾಗ ಸರ್ಕಾರಿ ಜಾಗ ಇತ್ತು, ಇಲ್ಲಿ ನಾವು ಇಲ್ಲಿ
ಆಮೇಲೆ CDP ಅವರಿಗೆ ನಾವು ನಗರಸಭೆ ಕಡೆಯಿಂದ ಚೆಕ್ ಬಂದಿ ಎಲ್ಲ ಹಾಕಿಕೊಟ್ಟು ಅವರು ಅಪ್ರೂವ್ ತಗೊಂಡು CDP ಅವರು ಅಪ್ರೂವ್ ತಗೊಂಡು ಇಂದು 20 ಲಕ್ಷ ರೂಪಾಯಿದಲ್ಲಿ ಸುಂದರವಾಗಿ ಅಚ್ಚುಕಟ್ಟಾಗಿ ಇವತ್ತು ಗಳಮ ಕ್ಯಾಂಪ್ನಲ್ಲಿ ಅಂಗನವಾಡಿ ನಿರ್ಮಾಣವಾಗಿದೆ. ಈ ಅಂಗನವಾಡಿ ಮಾಡಿದಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಮೇಲೆ ನಮ್ಮ ನಗರದ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಸರ್ ಅವರು ಕೂಡ ನಮಗೆ ಹೇಳ್ತಾರೆ, ಏನಂದರೆ ನೀವು ನಗರಸಭೆ ಸದಸ್ಯರು ನೀವು ಆಗಿರಲ್ಲ, ಶಾಲೆಗೆ ಆಗಲಿ ಮಕ್ಕಳಿಗಾಗಲಿ ಆಮೇಲೆ ವಾರ್ಡಿನ ಅಭಿವೃದ್ಧಿಗೋಸ್ಕರ ನೀವು ಚೆನ್ನಾಗಿ ನೀವು ಕೆಲಸ ಮಾಡಬೇಕು ಅಂದಾಗ ಮಾತ್ರ ನಿಮ್ಮನ್ನು ಜನರು ಆಸ್ತಿ ನನಗೆ ಒಂದು ಸಾರ್ಥಕತೆ ಹೋಗುತ್ತಂತೆ ಅವರು ಅದನ್ನು ನಮಗೆ ಹೇಳ್ತಾರೆ. ನಾವು ಅದಕ್ಕೋಸ್ಕರ ಇಂದು ವಾರ್ಡಿನ ಸಮಸ್ತ ಜನರಿಗೋಸ್ಕರ ಈ ವಾರ್ಡಿನ ಗಳಂ ಕ್ಯಾಂಪ್ಗೋಸ್ಕರ ಇಲ್ಲಿರುವಂತಹ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೋಸ್ಕರ ಈ ಅಂಗನವಾಡಿಯನ್ನು ನಾವು ಚೆನ್ನಾಗಿ ನಿರ್ಮಾಣ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆಮೇಲೆ ಇಲ್ಲಿ ಬರುವಂತಹ ಮಕ್ಕಳು ಎಲ್ಲರೂ ಚೆನ್ನಾಗಿ ಕಲಿತು ಈ ಅಂಗನವಾಡಿಗೆ ಒಂದು ಕೀರ್ತಿಯನ್ನು ತರಬೇಕು. ಆಮೇಲೆ CDP ಮೇಡಮ್ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ಕಿಕ್ಕಾದ ಇದ್ದೇನೆ. ಅವರು ಪದೇ ಅಂಗನವಾಡಿಗೆ ವಿಸಿಟನ್ನು ಕೊಟ್ಟು ಸುಂದರವಾಗಿ ಕಾಣಕ್ಕೆ ಅವರು ಕೂಡ ಕಾರಣಭೂತರಾಗಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಕೂಡ ನಮ್ಮ ಮಹಿಳೆಯರು ಅಂಗನವಾಡಿ ಕಟ್ಟಬೇಕಾದ್ರೆ ನಮಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಗಳಮೆ ಕ್ಯಾಂಪಿನ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್. ನಗರದ 32ನೇ ವಾರ್ಡಿನ ಗಳಮ ಕ್ಯಾಂಪ್ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಕ್ಕೆ ಬಹಳ ಆಶೆ ವ್ಯಕ್ತಪಡಿಸ್ತೀನಿ. ಈ ಕಟ್ಟಡ ಒಂದು ಆಗಬೇಕಾದ ನಗರಸಭಾ ಸದಸ್ಯ ಹುಲಿಗೆಮ್ಮ ಅವರು ಹಾಗೂ ಅವರ ಪುತ್ರರಾದಂಥ ಪರಶುರಾಮ್ ಅವರು ಬಹಳ ಮುತುವರ್ಜಿ ವಹಿಸಿ ನಮಗೂ ಸಾಕಷ್ಟು ಕಚೇರಿ ಬಂದು ಚೆಕ್ಬಂದಿ ಹುಡುಕಿಸಿ ನಗರಸಭೆಯಿಂದ ಕೊಟ್ಟು, ಅದೇ ಪ್ರಕಾರ ನಮ್ಮ CDP ಮೇಡಮ್ ಅವರು ಪ್ರಸ್ತಾವನೆಯನ್ನು ಮೇಲಾಧಿಕಾರಿಗಳು ಕಳಿಸಿ ಪ್ರಸ್ತಾವನೆ ಚರ್ಚೆ ಅನುದಾನ ಬಿಡುಗಡೆ ಕ್ರಮವಹಿಸಿದರು. ಮತ್ತು ನಗರಸಭಾ ಸದಸ್ಯರು ಮತ್ತು ನಮ್ಮ CDP ಮೇಡಮ್ ಅವರ ಒಂದು ಜಂಟಿ ಪ್ರಯತ್ನದಿಂದ ಇದು ಶೀಘ್ರದಲ್ಲೇ ಒಂದು ಅನುದಾನ ಬಂದು ಈ ಕಟ್ಟಡ ಸುವ್ಯವಸ್ಥಿತವಾಗಿ ಆಗ್ಯದ. ಒಂದು ನಾನು ಗಮನಿಸಿದ್ದೇನೆಂದರೆ ಎಲ್ಲ ನಗರಸಭೆಯ ಸದಸ್ಯರಿಗಿಂತ ಹುಲಿಗೆಮ್ಮ ಅವರು ಅಂಗನವಾಡಿ ಮಕ್ಕಳ ಬಗ್ಗೆ, ಅಂಗನವಾಡಿ ಬಾಲಕರ ಬಗ್ಗೆ ಬಹಳ ಕಳಕಳಿ ಇರ್ತಕ್ಕಂಥವ್ರು. ಕೇವಲ ಕಾರ್ಯಕ್ರಮಕ್ಕಂತಂದ್ರೆ ಉಳಿದ ಸಂದರ್ಭ ಕೂಡ ಅಂಗನವಾಡಿಯಲ್ಲಿ ಕಾರ್ಯಕ್ರಮ ಚಟುವಟಿಕೆ ಭಾಗವಹಿಸ್ತಾರೆ. ಯಾವುದೇ ಸಂದರ್ಭದಲ್ಲೂ ನಮ್ಮ ಕಾರ್ಯಕರ್ತರಿಗೆ, ಸಹಾಯಕರಿಗೆ ಅವ್ರ ಬೆನ್ನೆಲುಬು ನಿಲ್ತಾರೆ. ಅವ್ರ ಮಕ್ಕಳು ಆದರೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ತಮ್ಮದೇ ಒಂದು ಗ್ರೂಪ್ ಮಾಡಿಕೊಂಡು ಈ ಒಂದು ವಾರ್ಡಿನ ಬಗ್ಗೆ ಬರೀ ಅಂಗನವಾಡಿ ನನಗೆ ಗಮನಿಸ್ತು ಬಂದ್ರೆ ಅವ್ರಿಗೆ ಒಂದು ಸ್ವಭಾವ ಹೇಳಿದ್ರೆ ಅವ್ರು ಎಲ್ಲ ಜನರ ಬಗ್ಗೆ ಒಂದು ಪ್ರೀತಿ, ಅಂತಃಕರಣ, ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡ್ತಾರೆ. ಇಂಥವ್ರು ಒಂದು ಇವ್ರ ಮುಖಾಂತರ ಸಮಾಜದ ಮತ್ತು ಎಲ್ಲ ಅಭಿವೃದ್ಧಿ ಆಗ್ತದೆ. ಅದರಲ್ಲಿ ಈ ವಲಯ ಮೇಲ್ವಿಚಾರಕರು ಮತ್ತು ಹಿರಿಯ ಮೇಲ್ವಿಚಾರಕರು ಈ ಕಾರ್ಯಕ್ರಮ ಭಾಗವಹಿಸ್ತಾರೆ. ನಮ್ಮ ಎಲ್ಲರಿಗೂ ಮತ್ತು ಸಮಸ್ತ ನಾಗರಿಕರಿಗೂ ಮತ್ತು ಮುದ್ದು ಮಕ್ಕಳಿಗೂ ವಂದಿಸಿ ನನ್ನ ಮಾತನ್ನು ಏನೆಲ್ಲ ಎರಡು ಮಾತು ಹೇಳ್ತೀನಿ. ಸಾಲೆಲ್ಲ ಅಂತಿದ್ರಿ, ಈಗ ಹಂಗೆ ಮಾಡಿ ಹಂಗೆ ಒಂದು ಮೇಡಮ್ನವರು ಸರ್ ಎಲ್ಲರೂ ಕಲ್ತ ಮಾಡ್ಯಾರ. ನೀವು ಚೆನ್ನಾಗಿ ಮಕ್ಕಳ ರೆಡಿ ಮಾಡಿ ಶಾಲೆ ಕಳಿಸ್ರಿ. ಒಂದು ಶಾಲೆ ಕಳ್ಸೋ ಬದಲು ಒಂದು ಪಾರ್ಟಿ ಕಳಿಸ್ರಿ. ಪಾರ್ಟಿ ಕಲಿಸಿದ್ರೆ ಒಂದು ಎರಡು ಹಾಕಿ ಕೊಡ್ತಾರೆ ಈ ಹಾಕಿ ಕೊಡ್ತಾರೆ ಅಂತ ಓದಿಲ್ಲ ಏನಿಲ್ಲ ಬಂದು ಆರು ಮೇಡಮ್ನವ್ರು ಹಾಕಿ ಕೊಡ್ತಾರೆ. ನೀವು ಮಕ್ಕಳ ಶಾಲೆ ಕಳಿಸ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ.
ಮತ್ತೊಂದು ಕಟ್ಟಡ ಅಂದರೆ ಸಿದ್ದೇಶ್ವರ ಕ್ಯಾಂಪಿನ ಅಂಗನವಾಡಿ ಕೇಂದ್ರ. ಇಂದು ಒಂದೇ ದಿನಕ್ಕೆ 2 ಅಂಗನವಾಡಿಯನ್ನು ಉದ್ಘಾಟಿಸಿದಂತಹ ಕೀರ್ತಿ ನಮ್ಮ ತಾಯಿಯವರಾದಂಥ ನಗರಸಭೆ ಸದಸ್ಯರಾದಂಥ ಶ್ರೀಮತಿ ಹುಲಿಗೆಮ್ಮ ಕಿರಿಕಿರಿ ಅವರಿಗೆ ಹಾಗೂ CDPO ಮೇಡಮ್ ಜಯಶ್ರೀ ಅವರಿಗೂ ಆಮೇಲೆ ನಮ್ಮ CDPO ಅಧಿಕಾರಿಗಳಿಗೆ, ಆಮೇಲೆ ನಗರಸಭೆ ಪೌರಾಯುಕ್ತರಿಗೆ, ಆಮೇಲೆ ಸನ್ಮಾನ್ಯ ಶ್ರೀ ಅನ್ಸರಿ ಸರ್ ಅವರಿಗೆ, ಆಮೇಲೆ ನಮ್ಮ ವಾರ್ಡಿನ ಜನತೆಗೆ ಎಲ್ಲರ ಪರವಾಗಿ ನಮ್ಮ ಬುದ್ಧು ಮಕ್ಕಳಿಗೆ ಕೂಡ ಸಲ್ತಾ ಇದೆ. ಇದು ಬಹಳ ಅತ್ಯುತ್ತಮವಾದಂಥ ಒಂದು ಅಂಗನವಾಡಿ ಕೇಂದ್ರ. ಸುಮಾರು ಈ 15 ವರ್ಷಗಳ ಹಿಂದೆ ಒಂದು ತಟ್ಟೆಯಲ್ಲಿ, ಒಂದು ಜೋಪಡಿಯಲ್ಲಿ ಅಂಗನವಾಡಿ ಮಕ್ಕಳು ಪಾಪ ಜೀವನವನ್ನು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇಂದು ಅವರಿಗೆ ಮುಕ್ತಿಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಸುಮಾರು 20 ಲಕ್ಷ ರೂಪಾಯಿ ಕಟ್ಟಡದಿಂದ ವೆಚ್ಚದ 20 ಲಕ್ಷ ರೂಪಾಯಿ ಕಟ್ಟಡ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಆ ಮಕ್ಕಳಿಗೆ ಮುಂದೆ ವಿದ್ಯಾಭ್ಯಾಸಕ್ಕೆ ಈ ಕಟ್ಟಡವನ್ನು ಅನುವು ಮಾಡಿ ಕೊಡ್ತಾ ಇದ್ದೀವಿ. ಈ ಕಟ್ಟಡ ಬಹಳ ಸುಂದರವಾಗಿದೆ, ಚೆನ್ನಾಗಿದೆ. ಅಡಿಗೆ ಕೋಣೆ ಬೇರೆ, ಆಮೇಲೆ ಸ್ನಾನ ಮಾಡೋ ರೂಮ್ ಬೇರೆ, ಆಮೇಲೆ ಆಟ ಆಡೋ ರೂಮ್ ಬೇರೆ, ಕಾಂಪೌಂಡು ಬೇರೆ ಇದೆ, ನೀರಿನ ವ್ಯವಸ್ಥೆ ಇದೆ, ಎಲೆಕ್ಟ್ರಿಕಲ್ ವ್ಯವಸ್ಥೆ ಇದೆ, ಫ್ಯಾನ್ ಇದೆ. ಆಮೇಲೆ ಗೋಡೆ ಮೇಲೆ ಕೂಡ ಅವೆಲ್ಲ ಅಂಗನವಾಡಿ ಏನು ಬೇಕು ಅವೆಲ್ಲ ಸಲಕರಣೆಯನ್ನು ವಹಿಸಿದಂಥ ಕೀರ್ತಿ ನಮ್ಮ ಶ್ರೀ ಹುಲಿಗೆಮ್ಮ ಕಿರಿಕಿರಿ ಅವರಿಗೆ, CDPO ಅಧಿಕಾರಿಗಳಿಗೆ ಸಿಗ್ತದೆ. ಆಮೇಲೆ ಈ ಅಂಗನವಾಡಿ ಕೇಂದ್ರ ಬಹಳ ಮುಖ್ಯವೇ ಅಂದರೆ ಇಲ್ಲಿ ಬಹಳ ಶಿಕ್ಷಣದಿಂದ ವಂಚಿತವಾದ ಮಕ್ಕಳು ಇನ್ನು ಮುಂದೆ ದಿಲ್ಲಿ ಹೋಗೋದೆ ಅಂಗನವಾಡಿ ಕೇಂದ್ರದಲ್ಲಿ ಇದ್ದು ಶಿಕ್ಷಣವನ್ನು ಪಡೆಯಬೇಕು. ಆಮೇಲೆ ಇಲ್ಲಿರೋ ತಾಯಂದರು ಕೂಡ ಎಲ್ಲರೂ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳನ್ನು ಕಳಿಸ್ಬೇಕು. ಈಗ ನಿಮ್ಮ ಅಂಗನವಾಡಿ ಕೇಂದ್ರ ಚೆನ್ನಾಗಿದೆ, ಸೋರ್ತಾ ಇಲ್ಲ, ಚೆನ್ನಾಗಿದೆ. ಆದ್ದರಿಂದ ಮಕ್ಕಳನ್ನು ಚೆನ್ನಾಗಿ ಅಂಗನವಾಡಿ ಕೇಂದ್ರದಲ್ಲಿ ಕಳಿಸ್ಬೇಕು. ಆಮೇಲೆ ಇಲ್ಲಿ ಮಾಡುವಂಥ ಶಿಕ್ಷಕರಾಗಲಿ, ಅಡುಗೆ ಸಹಾಯಕರಾಗಲಿ ಕೂಡ ಅಡುಗೆ ಚೆನ್ನಾಗಿ ಮಾಡ್ತಿದ್ದಾರೆ. ಆಮೇಲೆ ಶಿಕ್ಷಕರು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಹೆಚ್ಚಿನ ಕಾಳಜಿ ವಹಿಸಿ, ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಶಿಕ್ಷಣವನ್ನು ಮಕ್ಕಳಿಗೆ ಕಳಿಸ್ಬೇಕು. ಯಾಕಂದರೆ ನಾಳೆ 1ನೇ ಕ್ಲಾಸ್ 2ನೇ ಕ್ಲಾಸ್ಗೆ ಹೋಗ್ಬೇಕಾದ್ರೂ ಕೂಡ ಅಂಗನವಾಡಿ ಕೇಂದ್ರ ಭಾಳ ಹತ್ತಿರ ಮೇಲೆ ಮೊದಲು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬ ಹಾಗೆ ಚಿಕ್ಕ ಮಕ್ಕಳಲ್ಲಿ ಒಳ್ಳೆಯ ಭಾವನೆಯನ್ನು, ಒಳ್ಳೆಯ ಸಂಸ್ಕೃತಿಯನ್ನು, ಒಳ್ಳೆಯ ಅಭ್ಯಾಸವನ್ನು ಮಾಡಿಸುವ ಮೂಲಕ ಅಂಗನವಾಡಿ ಕೇಂದ್ರದ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ತಪ್ಪಾಗಿ ನಾನು ಮುಂದೆ ಕೇಳ್ತಾ ಇದ್ದೇನೆ. ಆಮೇಲೆ ಇದು ಅಂಗನವಾಡಿ ಕಟ್ಟಬೇಕಾದ್ರೆ ಇಲ್ಲಿ ಭಾಳ ಸಮಸ್ಯೆಗಳಾದವು. ಆದರೆ ಅದೆಲ್ಲ ಮೆಟ್ಟಿ ಎಲ್ಲರ ಸಹಕಾರದಿಂದ, ವಾರ್ಡ್ನ ಸಹಕಾರದಿಂದ, ಗುರು ಹಿರಿಯರ ಸಹಕಾರದಿಂದ, ಮಹಿಳೆಯರ ಸಹಕಾರದಿಂದ, ಅಕ್ಕಪಕ್ಕದ ಜನರ ಸಹಕಾರದಿಂದ, ಆಮೇಲೆ ನಗರಸಭೆ ಪೌರಾಯುಕ್ತರ ಸಹಕಾರದಿಂದ, ನಿಪ್ಪಲ ಸರ್ ಅವರ ಮಾಜಿ ಸಚಿವರ ಸಹಕಾರದಿಂದ, ಎಲ್ಲ ಸಹಕಾರದಿಂದ ಇಂದು ಅದ್ದೂರಿಯಾಗಿ ಅಂಗನವಾಡಿ ಓಪನಿಂಗ್ ಆಗ್ತಾ ಇದೆ. ಈ ಅಂಗನವಾಡಿ ಕೇಂದ್ರದಲ್ಲಿ ಬರುವಂಥ ಮಕ್ಕಳು ಇನ್ನೂ ಚೆನ್ನಾಗಿ ಶಾಲೆಯಲ್ಲಿ ಕಲೀಲಿ, ಅವರಿಗೆ ವಿದ್ಯಾಭ್ಯಾಸ ಆ ದೇವರು ಕೊಟ್ಟು ನಾನು ಕಾಪಾಡಿ ನಾನು ಇಟ್ಟಿರ್ತೀನಿ. ಹಾಗೂ ನಮ್ಮ ವಿಷಯಾಧಿಕಾರಿಗಳು ಮತ್ತು ಈ ನಗರಸಭಾ ಸದಸ್ಯರು ಚೆಕ್ಬಂದಿ ಕೊಡ್ಲಿಕ್ಕೆ ಅವ್ರ ಮಗ ಪರಿಶ್ರಮವರು ಬಹಳ ಶ್ರಮವಹಿಸಿದರು. ಆದ ಪ್ರಕಾರ ಚೆಕ್ಬಂದಿ ತಂದರೆ ನಮ್ಮ ಕಚೇರಿಯಲ್ಲಿ CDPO ಮೇಡಮ್ ಜಯಶ್ರೀ ಮೇಡಮ್ ಅವರು ತಕ್ಷಣವೇ ಅದನ್ನು ಪ್ರಸ್ತಾವನೆ ಕಳಿಸಿ ಅನುದಾನ ಸ್ಯಾಂಕ್ಷನ್ ಮಾಡಿಸಿದ್ದು ಅವರು ಕೂಡ ಕಾರ್ಯಕರ್ತರು. ಅದೇ ರೀತಿ ಎಲ್ಲ ಒಂದು ಇದಕ್ಕೂ ಒಡನಾಟ ಕಚೇರಿಯ ಒಂದು ಸುದಕ್ಕೆ ನಮ್ಮ JMS ವಿದ್ಯಾರ್ಥಿ ಮೇಡಮ್ ಅವರು ಭಾಳ ಶ್ರಮಪಟ್ಟರು. ಮತ್ತು ಇವರ ಟೀಚರ್ ವೀರಮ್ಮ ಅವರು, ಹಿರಿಯ ಶರಣಮ್ಮ ಅವರು ಹಾಗೂ ಈ ಎಲ್ಲರೂ ಕಾರ್ಯಕರ್ತರು, ಸಹಾಯಕರು. ಉದ್ದೇಶ ಏನಂದ್ರೆ ಪರಿಶ್ರಮವನ್ನು ನಾನು 4 ವರ್ಷದಿಂದ ಗಮನಿಸ್ತಾ ಇದ್ದೀನಿ. ಅವರು ಸುಮಾರು ತಮ್ಮ ಈಗ ವರ್ಷಕ್ಕೆ 1-2 ತಮ್ಮ ವಾರ್ಡ್ನಾಗ ಅಂಗನವಾಡಿ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿಸ್ತಾರೆ. ಅವ್ರು ಬರೀ ಅಂಗನವಾಡಿ ಅಂತಲ್ಲ, ಎಲ್ಲ ವಿಷಯದೂ ಬಹಳ ಸಾರ್ವಜನಿಕರ ಬಗ್ಗೆ, ಹಿರಿಯರ ಬಗ್ಗೆ, ವಾರ್ಡಿನ ಮೆಂಬರ್ ಬಗ್ಗೆ ಅವ್ರು ಯಾವುದೇ ಮೀಟಿಂಗ್ ಗಮನಿಸಿ ನೋಡಿಲ್ಲ. ಅವರು ದೇಶ ಕಳಕಳಿಯಿಂದ ತಮ್ಮ ವಾರ್ಡಿನ ಸಮಾಜದ ಬಗ್ಗೆ ಕೇಳ್ತಾರೆ ಮತ್ತು ವಿಚಾರಣೆ ಮಾಡ್ತಾರೆ. ಅದೇ ರೀತಿ ಎಲ್ಲರೂ ಇದು ಮಾಡಿದ್ರೆ ಇಷ್ಟು ನಮ್ಮ ಗಂಗಾವತಿ ಇನ್ನೂ ಸುವ್ಯವಸ್ಥಿತವಾಗ್ತದೆ. ಮುಖ್ಯವಾಗಿ ಅವರು ಹೇಳಿದ್ರು 15 ವರ್ಷದಿಂದ ಅಂಗನವಾಡಿ ಪ್ರಾರಂಭ ಆಯಿತು. ಅಲ್ಲಿ ಮಕ್ಕಳು ಜೋಪಡಾಗಿದ್ದು, ಬಾಡಿ ಕಟ್ಟಲಾಗಿದ್ದು, ನಗರಸಭೆಯ ಒಂದು ನಗರದ ಸಮಸ್ಯೆ ಅದು. ಆದರೆ ತಾವೆಲ್ಲ ವಾರ್ಡಿನ ಜನರು ಸಹಕಾರ ಕೊಟ್ಟು ಅವರಿಗೆ ಬೆಂಬಲವಾಗಿ ನಿಂತಿರಲಿಲ್ಲ. ಅದರಿಂದ ಅವರಿಗೆ ತಮ್ಮ ಒಂದು ಇದರೊಳಗೆ ಎಲ್ಲ 3-4 ಅಂಗನವಾಡಿ ಕಟ್ಟಡ ಉದ್ಘಾಟನೆ ಮಾಡ್ತಕ್ಕಂಥ ಶಕ್ತಿ ಬಂದದು. ಅದಕ್ಕೆ ಪೌರಾಯುಕ್ತರು ಕೂಡ ಮತ್ತು ಅವರಿಗೆ ಓದನಾಗ ಅವರೆಲ್ಲ ರಾಜಕಾರಣ ಹಿರಿಯರು ಕೂಡ ಅವರಿಗೆ ಬೆಂಬಲಿರ್ತಾರೆ. ಇನ್ನು ಮುಂದೆ ಕೂಡ ಅವರು ನಮ್ಮ ಅಂಗನವಾಡಿಯ ಬಗ್ಗೆ ಕಾಳಜಿ ಇರುತ್ತೆ. ಅದೇ ರೀತಿ ಅವ್ರ ತಾಯಿಗೆ ಕಾಳಜಿ ಇರುತ್ತೆ. ಅವ್ರು ಬರೀ ಕಾರ್ಯಕ್ರಮ ಅಂತಲ್ಲ, ಅವ್ರ ತಾಯರು ಯಾವುದೇ ಅಂಗನವಾಡಿ ಚಟುವಟಿಕೆ ಬಂದು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕರಿಗೆ ಪ್ರೋತ್ಸಾಹ ಕೊಡ್ತಾರೆ. ಮಕ್ಕಳ ಬಗ್ಗೆ ಅವರಿಗೆ ಅಷ್ಟು ಕಾಳಜಿ ಅದ. ಇದೇ ರೀತಿ ಕಾಳಜಿಯನ್ನು ಎಲ್ಲರೂ ತೋರಿಸ್ಕೊಂತಾರೆ ಕೇಳ್ಕೊಂಡು 32 ವಾರ್ಡ್ನಲ್ಲಿ ಕೌನ್ಸಿಲ್ ಆದಂಥ ಹುಲಿಗೆಮ್ಮ ಕಿರಿಕಿರಿ ಅವರಿಗೆ ತುಂಬ ಟ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಇಲ್ಲಿ ಅಂಗನವಾಡಿ ಕೇಂದ್ರನೇ ಇದ್ದಿಲ್ಲ ಭಾಳ ದಿನಲಿದ್ದ. ಮತ್ತು ದೇವಸ್ಥಾನ ಅಲ್ಲಿ ಇಲ್ಲಿ ದೇವಸ್ಥಾನ ಇದಲ್ಲೇ ಮಾಡ್ತಾಯಿದ್ವಿ. ಕಲೆ ಐತೆ ಅಲ್ಲಿ ಮಕ್ಕಳನ್ನ ಕಳ್ಸೋಕೆ ಸತ್ಗೂ ಹೆದರ್ತಾ ಇದ್ರು ಎಲ್ಲರೂ.
ಕಲೆ ಐತಿ ಮತ್ತೆ ಇಲ್ಲಿ ಮಕ್ಕಳು ಬೀಳ್ತಾರಪ್ಪ ಅಂತ ಬರೀ ಕಾಯೋದಾಗ್ತಿತ್ತು. ಟೀಚರ್ ಅಷ್ಟೇ ಇವರಿಗೆ ಆಯೋರ್ಗು ಬರೀ ಅವ್ನು ಕಾಯೋದೇ ಆಗ್ತಿತ್ತು. ಆದ್ದರಿಂದ ಇವರು ಭಾಳ ಮುತ್ತುವರ್ಷ ಎಷ್ಟು ವರ್ಷದ ಅಂಗನವಾಡಿ ಆಗಿದ್ರು ಎಲ್ಲರೂ ಕೇಳ್ತಾ ಇದ್ರು, ಆಗಿದ್ದಿಲ್ಲ. ಈಗ ಕಿರ್ಕಿ ರಾಮು ಮತ್ತು ಇವ್ರು ಹುಲಿಗೆಮ್ಮ ಸೇರಿ ಅಂಗನವಾಡಿನ ಇದು ಮಾಡಿದ್ರಿಂದ ತುಂಬ ಟ್ಯಾಂಕ್ಸ್ ಹೇಳ್ಬೇಕು. ಎಲ್ಲ ಊರಿನ ಮಧ್ಯಾಹ್ನ ಆಗೈತೆ, ಕಲಿಯೋದ್ ಕಡೆ ಏನಿಲ್ಲಲ್ಲ, ಚೆನ್ನಾಗಿದೆ, ಅನುಕೂಲ ಆಗೈತೆ. ಮಕ್ಕಳೆಲ್ಲರೂ ಬಂದು ಚೆನ್ನಾಗಿ ವಿದ್ಯೆ ಕಲಿಬೇಕಂತ ಇಷ್ಟನ್ನು ಹೇಳ್ತಾ ಇದ್ದೀನಿ.